ಕೇದಾರನಾಥ ದೇವಾಲಯ. ಕೇದಾರನಾಥ ದೇವಾಲಯವು ಭಾರತದ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿದೆ ಮತ್ತು ಇದು ಹಿಂದೂಗಳ ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ. ಹಿಮಾಲಯ ಪರ್ವತಗಳ ಮಡಿಲಲ್ಲಿರುವ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಚಾರ್ ಧಾಮ್ ಮತ್ತು ಪಂಚ ಕೇದಾರಗಳಲ್ಲಿಯೂ ಸೇರಿದೆ. ಈ ದೇವಾಲಯವನ್ನು ಕಟ್ಯೂರಿ ಶೈಲಿಯಲ್ಲಿ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಮತ್ತು ಇದನ್ನು ಪಾಂಡವರ ಮೊಮ್ಮಗ ಮಹಾರಾಜ ಜನಮೇಜಯ ನಿರ್ಮಿಸಿದನೆಂದು ನಂಬಲಾಗಿದೆ. ಕೇದಾರನಾಥ ದೇವಾಲಯದಲ್ಲಿರುವ ಸ್ವಯಂಭೂ ಶಿವಲಿಂಗವು ಅತ್ಯಂತ ಪುರಾತನವಾಗಿದ್ದು, ಆದಿ ಶಂಕರಾಚಾರ್ಯರಿಂದ ಜೀರ್ಣೋದ್ಧಾರಗೊಂಡಿದೆ. ದೇವಾಲಯದ ಇತಿಹಾಸ ಮತ್ತು ಮಹತ್ವ. ಕೇದಾರನಾಥ ದೇವಾಲಯವನ್ನು ಯಾರು ಮತ್ತು ಯಾವಾಗ ನಿರ್ಮಿಸಿದರು ಎಂಬುದರ ಕುರಿತು ಹಲವಾರು ನಂಬಿಕೆಗಳಿವೆ. ವೈಜ್ಞಾನಿಕ ದೃಷ್ಟಿಕೋನದ ಪ್ರಕಾರ, ಈ ದೇವಾಲಯವನ್ನು ಬಹುಶಃ 8ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಏನೇ ಆಗಲಿ, ಈ ದೇವಾಲಯವು ಅಸ್ತಿತ್ವದಲ್ಲಿದ್ದು ಕನಿಷ್ಠ 1200 ವರ್ಷಗಳು ಕಳೆದಿವೆ. ಕೇದಾರನಾಥದ ಭೂಮಿ ಇಂದಿಗೂ ಪ್ರತಿಕೂಲವಾಗಿದೆ. ಒಂದು ಬದಿಯಲ್ಲಿ 22,000 ಅಡಿ ಎತ್ತರದ ಕೇದಾರನಾಥ ಬೆಟ್ಟ, ಇನ್ನೊಂದು ಬದಿಯಲ್ಲಿ 21,600 ಅಡಿ ಎತ್ತರದ ಕರಚಕುಂಡ್ ಮತ್ತು ಮೂರನೇ ಬದಿಯಲ್ಲಿ 22,700 ಅಡಿ ಎತ್ತರದ ಭರತಕುಂಡ್. ಈ 3 ಪರ್ವತಗಳ ಮೂಲಕ 5 ನದಿಗಳು ಹರಿಯುತ್ತವೆ: ಮಂದಾಕಿನಿ, ಮಧುಗಂಗಾ, ಚಿರಗಂಗಾ, ಸರಸ್ವತಿ ಮತ್ತು ಸ್ವರಂದರಿ. ಇವುಗಳಲ್ಲಿ ಕೆಲವು ನದಿಗಳನ್ನು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ಈ ದೇವಾಲಯವು ವಿಶಿಷ್ಟವಾದ ಕಲಾಕೃತಿಯಾಗಿದ್ದು, ಚಳಿಗಾಲದಲ್ಲಿ ಭಾರೀ ಹಿಮಪಾತ ಮತ್ತು ಮಳೆಗಾಲದಲ್ಲಿ ಧಾರಾಕಾರ ಮಳೆ ಬೀಳುವ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಇಂದಿಗೂ ಅಲ್ಲಿಗೆ ಕಾರಿನಲ್ಲಿ ಹೋಗುವಂತಿಲ್ಲ. ಅಷ್ಟಕ್ಕೂ ಇಷ್ಟೆಲ್ಲಾ ಕಷ್ಟಗಳ ನಡುವೆ ಈ ದೇವಸ್ಥಾನವನ್ನು ನಿರ್ಮಿಸಿದ್ದು ಯಾಕೆ? ಈ ಪ್ರಶ್ನೆಗೆ ಉತ್ತರವು ಬಹುಶಃ ದೇವಾಲಯದ ವಾಸ್ತುಶಿಲ್ಪ ಮತ್ತು ಅದರ ವೈಭವದಲ್ಲಿದೆ. ವಾಸ್ತುಶಿಲ್ಪ ಮತ್ತು ನಿರ್ಮಾಣ. ಕೇದಾರನಾಥ ದೇವಾಲಯದ ವಾಸ್ತುಶಿಲ್ಪವು ಆಶ್ಚರ್ಯಕರವಾಗಿದೆ. ಇದನ್ನು ಸಿಮೆಂಟ್ ಇಲ್ಲದೆ ಕಲ್ಲುಗಳನ್ನು ಜೋಡಿಸಿ ಆಶ್ಲಾರ್ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಇದರಿಂದಾಗಿ ತಾಪಮಾನ ಬದಲಾವಣೆಗಳು ಕಲ್ಲುಗಳ ಕೀಲುಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಈ ದೇವಾಲಯವನ್ನು ಉತ್ತರ-ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಲಾಗಿದೆ, ಆದರೆ ಭಾರತದ ಹೆಚ್ಚಿನ ದೇವಾಲಯಗಳನ್ನು ಪೂರ್ವ-ಪಶ್ಚಿಮ ದಿಕ್ಕಿನಲ್ಲಿ ನಿರ್ಮಿಸಲಾಗಿದೆ. ಈ ವಿಶೇಷ ನಿರ್ದೇಶನದಿಂದಾಗಿ ದೇವಾಲಯವು 2013ರ ಪ್ರವಾಹದಲ್ಲಿಯೂ ಸುರಕ್ಷಿತವಾಗಿ ಉಳಿಯಿತು. ಈ ದೇವಾಲಯವು ಬೃಹತ್ ವೇದಿಕೆಯ ಮೇಲೆ ನೆಲೆಗೊಂಡಿದೆ ಮತ್ತು ಅದರೊಳಗೆ ಒಂದು ಮಂಟಪ ಮತ್ತು ಗರ್ಭಗುಡಿ ಇದೆ, ಅಲ್ಲಿ ಸ್ವಯಂಭೂ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ. 2013ರ ಪ್ರವಾಹ ಮತ್ತು ದೇವಾಲಯದ ರಚನೆ. ಜೂನ್ 2013ರಲ್ಲಿ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶಕ್ಕೆ ಅಪ್ಪಳಿಸಿದ ತೀವ್ರ ಪ್ರವಾಹ ಮತ್ತು ಭೂಕುಸಿತದ ಸಮಯದಲ್ಲಿ ಕೇದಾರನಾಥ ದೇವಾಲಯವು ಹೆಚ್ಚು ಹಾನಿಗೊಳಗಾದ ಪ್ರದೇಶವಾಗಿದೆ. ದೇವಾಲಯದ ಸುತ್ತಲಿನ ಮನೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದರೂ ದೇವಾಲಯದ ಮುಖ್ಯ ಭಾಗ ಹಾಗೂ ಗುಮ್ಮಟ ಸುರಕ್ಷಿತವಾಗಿಯೇ ಉಳಿದಿದೆ. ಐಐಟಿ ಮದ್ರಾಸ್ ನಡೆಸಿದ NDT ಪರೀಕ್ಷೆಗಳು ಮತ್ತು ಡೆಹ್ರಾಡೂನ್ನ ವಾಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಜಿಯಾಲಜಿ ನಡೆಸಿದ ಲಿಗ್ನೋಮ್ಯಾಟಿಕ್ ಡೇಟಿಂಗ್ ಪರೀಕ್ಷೆಗಳ ಪ್ರಕಾರ, ದೇವಾಲಯದ ರಚನೆಯು ತುಂಬಾ ಪ್ರಬಲವಾಗಿದೆ ಮತ್ತು ಇದು 14ರಿಂದ 17ನೇ ಶತಮಾನದವರೆಗೆ ಸಂಪೂರ್ಣವಾಗಿ ಮಂಜುಗಡ್ಡೆಯಲ್ಲಿ ಹೂತುಹೋಗಿತ್ತು, ಆದರೂ ಅದು ಅನುಭವಿಸಲಿಲ್ಲ ಯಾವುದೇ ಹಾನಿ. ಪೂಜೆ ಮತ್ತು ಸಂಪ್ರದಾಯಗಳು. ಕೇದಾರನಾಥ ದೇವಾಲಯದಲ್ಲಿ ವಿಶೇಷ ಪೂಜೆಯ ಕ್ರಮವಿದೆ. ಬೆಳಗ್ಗೆ ಶಿವನ ಜ್ಯೋತಿರ್ಲಿಂಗಕ್ಕೆ ಸ್ನಾನ ಮಾಡಿಸಿ ತುಪ್ಪ ಹಚ್ಚಿ ಆರತಿ ಮಾಡುತ್ತಾರೆ. ಸಂಜೆ ಭಗವಂತನನ್ನು ಅಲಂಕರಿಸಲಾಗುತ್ತದೆ. ಪುರಾತನ ಕಾಲದಿಂದಲೂ ಯಾತ್ರಾರ್ಥಿಗಳು ಈ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ದಕ್ಷಿಣ ಭಾರತದಿಂದ ಜಂಗಮ ಸಮುದಾಯದ ರಾವಲ್ಗಳು ಇಲ್ಲಿ ಪೂಜೆಗೆ ಬರುತ್ತಾರೆ. ಕತೆ ಮತ್ತು ಪೌರಾಣಿಕ ಮಹತ್ವ. ಶಿವನ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬಂದ ಮಹಾಭಾರತದ ಪಾಂಡವರಿಗೆ ಕೇದಾರನಾಥದ ಕಥೆಯನ್ನು ಜೋಡಿಸಲಾಗಿದೆ. ಶಿವನು ಗೂಳಿಯ ರೂಪವನ್ನು ಧರಿಸಿದನು ಮತ್ತು ಪಾಂಡವರ ಭಕ್ತಿಯನ್ನು ಕಂಡು ಅವರ ಮುಂದೆ ಕಾಣಿಸಿಕೊಂಡನು. ಈ ದೇವಾಲಯವನ್ನು ಪಂಚಕೇದಾರದಲ್ಲಿ ಪರಿಗಣಿಸಲಾಗಿದೆ, ಇದರಲ್ಲಿ ಶಿವನ ವಿವಿಧ ಭಾಗಗಳನ್ನು ವಿವಿಧ ಸ್ಥಳಗಳಲ್ಲಿ ಪೂಜಿಸಲಾಗುತ್ತದೆ. ಪ್ರಯಾಣ ಮತ್ತು ತತ್ವಶಾಸ್ತ್ರ. ಕೇದಾರನಾಥ ಯಾತ್ರೆಯನ್ನು ಪ್ರತಿ ವರ್ಷ ಆಯೋಜಿಸಲಾಗುತ್ತದೆ ಮತ್ತು ಇದು ಛೋಟಾ ಚಾರ್ ಧಾಮ್ ಯಾತ್ರೆಯ ಪ್ರಮುಖ ಭಾಗವಾಗಿದೆ. ದೇವಾಲಯದ ಬಾಗಿಲುಗಳು ಏಪ್ರಿಲ್ನಿಂದ ನವೆಂಬರ್ ವರೆಗೆ ತೆರೆದಿರುತ್ತವೆ ಮತ್ತು ಚಳಿಗಾಲದಲ್ಲಿ ವಿಗ್ರಹವನ್ನು ಉಖಿಮಠಕ್ಕೆ ಕೊಂಡೊಯ್ಯಲಾಗುತ್ತದೆ. ಬೆಳಗ್ಗೆ 6ರಿಂದ ರಾತ್ರಿ 8ರವರೆಗೆ ದರ್ಶನ ಸಮಯ. ಚಳಿಗಾಲದಲ್ಲಿ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ವೈಶಾಖಿಯ ನಂತರ ಬಾಗಿಲು ತೆರೆಯುತ್ತದೆ. ಕೇದಾರನಾಥ ದೇವಾಲಯವು ಭಾರತೀಯ ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಅದ್ಭುತ ಉದಾಹರಣೆಯಾಗಿದೆ. ಇದು ಶತಮಾನಗಳಿಂದಲೂ ತನ್ನ ಭವ್ಯತೆ ಮತ್ತು ನಂಬಿಕೆಯೊಂದಿಗೆ ನಿಂತಿದೆ. ಈ ದೇವಾಲಯವು ಧಾರ್ಮಿಕ ದೃಷ್ಟಿಕೋನದಿಂದ ಮಾತ್ರವಲ್ಲ, ಅದರ ನಿರ್ಮಾಣ ಮತ್ತು ವಾಸ್ತುಶಿಲ್ಪದಿಂದಾಗಿ ಇದು ಪ್ರಮುಖ ಪರಂಪರೆ